ನಮಸ್ಕಾರ. ಕಲ್ಲಪ್ಪಣ್ಣ ನಾನು ಕೂಡಿ ಮಾತಾಡ್ಕೊಂತ ಕುಂತಂತ ಸಂದರ್ಭದಲ್ಲಿ ಕಲ್ಲಪ್ಪಣ್ಣನ ಒಂದು ಮಾತು ಬಹಳ ಮನಸ್ಸಿಗೆ ತಟ್ಬಿಡ್ತು. ಕಲ್ಲಪ್ಪಣ್ಣ ಒಂದು ಮಾತು ಹೇಳ್ದ. ಏನಂದ್ರೆ, ನೋಡ್ತಮ್ಮ, ನಾ ಸಣ್ಣವಿದ್ದಾಗ ಬೆಳೆದೆ, ದೊಡ್ಡವಾದೆ. ಆ ನಂತರ ಮನಿ ಮಠ ಎಲ್ಲ ಮಾಡ್ಕೊಂಡು ಸಂಸಾರ ದೊಡ್ಡದಾಯ್ತು, ಮಕ್ಕಳು ದೊಡ್ಡವಾದವು. ಈಗ ಮುಪ್ಪಿನ ಕಾಲಕ್ಕೆ ಬಂದು ನಿಂತೀನಿ. ನನಗ ಜೀವನದಾಗ ಮೊದಲಿತ್ತಂತ ವಿಚಾರಗಳಿಗೂ ಈಗಿರ್ತಕ್ಕಂಥ ನನ್ನ ವಿಚಾರಗಳಿಗೂ ಅಜಗಜಾಂತರ ವ್ಯತ್ಯಾಸ ಆಗಿಬಿಟ್ಟದಪ್ಪ. ನಾ ಅಂದೆ, ಯಾಕೋ ಕಲ್ಲಪ್ಪನ ಹಂಗ್ಯಾಕ ವ್ಯತ್ಯಾಸ ಮಾಡ್ಕೋಕತ್ತಿದಿ ಅಂತ ನಾ ಅಂದೆ. ಕಲ್ಲಪ್ಪನ ಹೇಳ್ದ, ಜೀವನ ಬದಲಾದಂಗ ನಮ್ಮ ವಿಚಾರಗಳು ಕೂಡ ಬದಲಾಗ್ತವ, ನಮ್ಮ ಮನೋಭಾವಗಳು ಕೂಡ ಬದಲಾಗ್ತವ, ನಮ್ಮ ಅಭಿರುಚಿಗಳು ಕೂಡ ಬದಲಾಗ್ತವ. ನಾವು ಬಾಲ್ಯದಾಗಿದ್ದಂಥ ವಿಚಾರಗಳು ಪ್ರೌಢಾವಸ್ಥೆಯಲ್ಲಿ ಇರೋದಿಲ್ಲ. ಪ್ರೌಢಾವಸ್ಥೆಯಲ್ಲಿ ಇದ್ದಂಥದ್ದು ಯೌವನಾವಸ್ಥೆಯಲ್ಲಿ ಇರ್ತಲ್ಲ. ಯೌವನಾವಸ್ಥೆ ಅಂತಂಥದ್ದು ಗೃಹಸ್ಥ ಜೀವನಕ್ಕೆ ಕಾಲಿರಿಸಿದ ನಂತರ, ನಾವು ಮತ್ತೆ ವಯಸ್ಸಿಗೆ ಬಂದ ನಂತರ ಆ ವಿಚಾರಗಳಲ್ಲಿ ಬದಲಾವಣೆ ಆಗ್ತದ. ಹಾಗೆಯೇ ಮುಪ್ಪು ಸಮೀಪಿಸಿದಂಗ ನಮ್ಮ ವಿಚಾರಗಳಲ್ಲಿ ಅಗಾಧವಾದ ಬದಲಾವಣೆಗಳು ಆಗ್ತದೆ. ಹಾಗೆಯೇ ನಮ್ಮ ಅಭಿರುಚಿಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತದೆ. ಬಾಲ್ಯದಾಗಿರ್ತಕ್ಕಂಥ ಅಭಿರುಚಿಗಳೇ ಬೇರೆ, ಯೌವನದಾಗಿರ್ತಕ್ಕಂಥ ಅಭಿರುಚಿಗಳೇ ಬೇರೆ, ಮಧ್ಯ ವಯಸ್ಸಿಗಿರ್ತಕ್ಕಂಥ ಅಭಿರುಚಿಗಳೇ ಬೇರೆ, ಮುಪ್ಪಿನ ಕಾಲಕ್ಕಿರ್ತಕ್ಕಂಥ ಅಭಿರುಚಿಗಳೇ ಬೇರೆ. ಹಿಂಗ ಜೀವನದಾಗ ಮನುಷ್ಯ ಹಂಗೆ ಬದಲಾಗ್ತಾ ಹೋಗ್ತಿರ್ತಾನ. ಆದ್ರೆ ಒಂದು ನನಗೆ ಬಹಳ ಆಶ್ಚರ್ಯ ಮಾಡಿದ್ದೆ ಏನಂತಾರ, ನಾನು ಇಲ್ಲಿವರೆಗೂ ಏನ್ ಬಂದ್ಯಾಕ, ಅಲ್ಲಿವರೆಗೂ ಎಲ್ಲವೂ ನನ್ನದು ನನ್ನದು ಅಂತೇಳಿ ನಾ ಸಂಗ್ರಹಿಸ್ತಾ ನನ್ನ ಅಭಿಮಾನವನ್ನು ಹೆಚ್ಚು ಮಾಡ್ಕೊಳ್ತಾನೆ ಬಂದೆ ಹೊರತು, ಈಗ ನನಗನ್ಸಕತ್ತ ಯಾರೇ ಒಂದು ತುತ್ತು ಹಾಕಿದ್ರೆ ಸಾಕಪ್ಪ ಅನ್ನಿಸಕತ್ತ. ಆ ಸ್ಥಿತಿ ಬಂದು ತಲುಪಿನ. ಒಂದು ಕಾಲ ಇತ್ತು, ನಾನೇನು ಕಡಿಮೆ, ನಾ ಯಾರಿಗೇನು ಕಡಿಮೆ ಅನ್ನೋ ಅಹಂಕಾರ ನನ್ನ ಮನಸ್ಸಿನಾಗೆಲ್ಲ ತೋರ್ಪಳಿತ್ತು. ನನ್ನಿಂದ ನಾ ಯಾರಿಗೀ ಮುಲಾಜಾಗಿರಲ್ಲ, ಯಾರ ಋಣದಲ್ಲಿ ನಾನು ಇರೋದಿಲ್ಲ, ಯಾರ ಋಣನೂ ನನಗೆ ಬೇಕಾಗಿಲ್ಲ. ನಾನೇನೋ 4 ಮಂದಿಗೆ ನೀಡ್ತೀನಿ, ಸಹಾಯ ಮಾಡ್ತೀನಿ ಅನ್ನೋ ಸೊಕ್ಕು ನನ್ನ ಮನಸ್ಸಿನಾಗ ಇತ್ತು. ಇವತ್ತು ನನ್ನ ಹತ್ರ ಸಂಪತ್ತು, ಮಕ್ಕಳಾಗ, ಹೆಂಡತಿ ಅದಾವ, ಮೊಮ್ಮಕ್ಕಳಾಗ, ಎಲ್ಲವೂ ಇದ್ರು ಕೂಡ ನನ್ನ ಪರಿಸ್ಥಿತಿ ಈ ಹಂಗಾಗ್ಯದ ಅಂತಾರ. ನಾನು ಹಸುವಾದ ಸರಿಯಾಗಿ ಬಿಸಿ ಬಿಸಿದು ಒಂದು ತುತ್ತು ಮಾಡಿ ಅದಕ್ಕೆ ಹಾಕೋರು ನನಗೆ ಸಿಕ್ಕರು ದೊಡ್ಡ ಪುಣ್ಯ ಅನ್ನಿಸ್ತು ನನಗೆ. ಆ ಸ್ಥಿತಿಗೆ ಬಂದು ತಲುಪ್ಬಿಟ್ಟೇನಪ್ಪ ಅಂತ. ಕಲ್ಲಪ್ಪನ ಜೊತೆ ಮಾತಾಡ್ತಾ ಈ ವಿಚಾರಗಳನ್ನ ಇನ್ನಷ್ಟು ನಾವು ಮಾತಾಡ್ದ ಅನ್ಕೋತಾಯ್ತು. ನೋಡ್ರಿ, ನಾವೆಲ್ಲ ಹೆಂಗಿವಂದ್ರ, ನಾ ಮಾಡೀನಿ ಅಂತ ಅನ್ಕೊಂತ ಬರ್ತೀವಿ. ನಾನ್ ಕಳಿಸೀನಿ, ನಾನ್ ಪಡೆದೀನಿ, ನಾನ್ ಕೊಟ್ಟೀನಿ, ನಾನು 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 ಅಂತಾನೆ ನಾವು 50-60 ವರ್ಷ ತನ ಬದುಕ್ಬಿಡ್ತೀವಿ. ಮುಂದ ನಮ್ ಕೈಕಾಲು ಸಡ್ಲಾದಾಗ, ಕಣ್ಣು ಮಂಜಾದಾಗ, ಹಲ್ಲು ಬಿದ್ದೋದಾಗ, ಕಿವಿ ಮಂದಾದಾಗ, ನಮ್ಮ ಮುಪ್ಪಾವಸ್ಥೆಯಲ್ಲಿ ನಾವು ಏನೇ ಇರ್ಬೋದು ಹಿಂದಿನ ಜೀವನದಾಗ, ಅಲ್ಲಿ ನಾವು ಪರಾವಲಂಬಿಗಳಾಗಿ ಬಿಡ್ತೀವಿ. ಯಾರೋ ನಮ್ಮನ್ನ ಆರೈಕೆ ಮಾಡಿದ್ರ ಬಹಳಷ್ಟು ನಮ್ಗ ಸಂತೋಷ ಆಗೋದ್ರ ಜೊತೆಗೆ ಏನೋ ಪುಣ್ಯ ಮಾಡಿ ಅನ್ನಿಸ್ತು. ಯಾರೋ ನಮ್ ಸರಿಯಾದ ಸಮಯಕ್ಕೆ ಹಸುವಾದಾಗ ಒಂದಿಷ್ಟು ಬಿಸಿದು ಮಾಡಿ ಕೊಟ್ರು, ನಾನು ಕೃತಾರ್ಥಪ ಅಂತ ಅನಿಸ್ಬಿಡ್ತದೆ. ಇಂಥವ್ರು ನನಗೆ ಸಿಕ್ಕಾರಲ್ಲ ಅಂತೇಳಿ ನಾವು ಎಷ್ಟು ಅಸಹಾಯಕರಾಗಿರ್ತೀವಿ ಅಂತಂದ್ರೆ, ಮೊದಲೆಲ್ಲ ಭಾಳ ಮೆದ್ದಾಡಿರ್ತೀವಿ, ಕೊನೆಗೆ ಅಸಹಾಯಕ ಸ್ಥಿತಿ ಬಂದ್ಬಿಡ್ತೀವಿ. ಎಲ್ಲವೂ ನನ್ನಿಂದಲೇ ತನ್ನುವಂತ ಮನಸ್ಥಿತಿ ಹೋಗಿ ಯಾರೋ ಒಂದಿಷ್ಟು ನನಗೆ ಆಸರಾದ್ರೆ ಸಾಕಪ್ಪ ಅನ್ನೋ ಸ್ಥಿತಿ ಬಂದಿರ್ತೀವಿ. ಎಷ್ಟೋ ಜನಕ್ಕೆ ಆಶ್ರಯ ನೀಡಿರ್ತೀವಿ,
ಯಾರೋ ನಮ್ಗೆ ಆಸರಾದ್ರೆ ಸಾಕಪ್ಪ ಅನ್ನೋ ಸ್ಥಿತಿ ಬಂದಿ ಮುಪ್ಪಿನ ಕಾಲ. ಅಂತ ಮುಪ್ಪು ನಮ್ಮನ್ನ ಆವರಿಸಿದಾಗ ನಾವು ಬಹಳ ಕುಗ್ಗಿ ಹೋಗ್ತೀವಿ. ಇವತ್ತಿನ ನಾವು ಸುತ್ತಮುತ್ತಲ ಸಮಾಜದಲ್ಲಿ ನೋಡಿದ್ರ ವಯಸ್ಕರಲ್ಲಿ ಈ ಭಾವ ಐತೆ. ಏನಂದ್ರೆ ಅವ್ರಿಗೆ ಸರಿಯಾದ ಆರೈಕೆಗಳು ಸಿಗ್ತಲ್ಲ, ಸರಿಯಾದ ಕಾಳಜಿಗಳು ಸಿಗ್ತಲ್ಲ. ಆ ಕಾಳಜಿಗಳ ಆರೈಕೆಗಳು ಅವ್ರಿಗೆ ಸಿಗ್ಲಾರ್ದ ಸಲ ಅವ್ರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಅವತ್ತು ಅಂತ ಸ್ಥಿತಿ ನಾವು ಕೂಡ ಒಂದಿಲ್ಲ ಒಂದಿನ ತಲುಪ್ತೀವಿ. ಹಂಗ ಅಂತ ಸ್ಥಿತಿ ತಲುಪ್ತ ನಮ್ ಸ್ಥಿತಿ ಘನಘೋರ ಆಗ್ಬಾರ್ದು ಅಂತಂದ್ರ ಈ ಸ್ಥಿತಿಯಲ್ಲಿ ಏನದಲ್ಲ, ಒಂದು 50-60 ವಯಸ್ಸಿನವರೆಗೂ ನಮ್ಮ ಜೀವನ ನಮ್ಮ ಕೈದಾಗತ್ತದಲ್ಲ, ಆ ಸಂದರ್ಭದಲ್ಲಿ ನಾವು 4 ಒಳ್ಳೆ ಕರ್ಮಗಳನ್ನ ಮಾಡಿರ್ಬೇಕು. ನಮ್ಮ ಕರ್ಮನೇ ನಮ್ಗ ಕಾಡ್ತು, ನಮ್ಮ ಕರ್ಮನೇ ನಮ್ಗೆ ಕಾಪಾಡ್ತು. ಕರ್ಮದ ಕಾರಾಟನೂ ಅದ, ಕಾಪಾಡುವಿಕನೂ ಅದ. ಅದಕ್ಕೆ ಉತ್ತಮ ಕರ್ಮಗಳು ಮಾಡಿದ್ರೆ ನಮ್ಮನ್ನ ಕಾಪಾಡ್ತದ, ಕೆಟ್ಟ ಕರ್ಮಗಳು ಮಾಡಿದ್ರೆ ನಮ್ಮನ್ನ ಕಾಡ್ತದ. ನಮ್ಮ ಮುಪ್ಪು ಉತ್ತಮವಾಗಿರ್ಬೇಕು ಅಂತಂದ್ರ ನಾವು ಉತ್ತಮ ಕರ್ಮಗಳನ್ನು ಮಾಡ್ತಾ ಸಾಕ್ಬೇಕು. ಜೊತೆಗೆ ಕೊನೆ ಸ್ಥಿತಿಯಲ್ಲಿ ನಮ್ಮ ಹತ್ರ ಹಣ ಇದ್ರು ಕೂಡ ನಮ್ಮ ಕಡೆಯಿಂದ ಬಳಸಕ್ಕಾಗತ್ತಲ್ಲ, ನಮ್ಮ ಹತ್ರ ಅನ್ನ ಇದ್ರು ಕೂಡ ನಮ್ಮ ಕಡೆಯಿಂದ ತಿನ್ನಕ್ಕಾಗತ್ತಲ್ಲ. ಒಬ್ಬರು ಬೇಕಾಗ್ತದ ಆ ಸಂದರ್ಭದಲ್ಲಿ ನಮ್ಗೆ. ನಾವು 4 ಮಂದಿಗೆ ಆಶ್ರಯ ಆಗಿರ್ತೀವಿ, ಇದು 4 ಮಂದಿ ಆಶ್ರಯ ನಮಗ್ ಬೇಕಾಗ್ತಿರ್ತದ. ಮುಪ್ಪಿನ ಕಾಲ ಆ ಉತ್ತಮವಾದ ಆಶ್ರಯ, ಉತ್ತಮವಾದ ಮುಪ್ಪು, ಉತ್ತಮವಾದ ಸಾವು ಕೂಡ ಉತ್ತಮವಾಗಿ ಸಿಗಬೇಕು ಅಂತಂದ್ರ ನಮ್ಮ ಉತ್ತಮ ಕರ್ಮಗಳೇ ನಮ್ಗ ನೀಡ್ತಾವ. ಉತ್ತಮ ಮುಪ್ಪು, ಉತ್ತಮ ಸಾವು ಮತ್ತು ನಮಗ್ ಸಿಗೋದು ನಮ್ಮ ಉತ್ತಮ ಕರ್ಮಗಳಿಂದಲೇ. ಇನ್ನು ಕೆಟ್ಟ ಮುಪ್ಪು, ಕೆಟ್ಟ ಸಾವು ನಮಗೆ ಸಿಗೋದು ನಮ್ಮ ಕೆಟ್ಟ ಕರ್ಮಗಳಿಂದಲೇ. ಅದಕ್ಕೆ ನಾವು ಮಾಡುವಂಥ ಕೆಲಸಕ್ಕೆ ನನ್ನ ಸ್ವಲ್ಪ ನಿಗಾ ಇರಲಿ, ಅದರಲ್ಲಿ ನ್ಯಾಯ ಇರಲಿ, ಪ್ರೀತಿ ಇರಲಿ, ಕರುಣೆ ಇರಲಿ. ಧನ್ಯವಾದಗಳು.